ಎಷ್ಟೋ ಸಿನಿಮಾಗಳು ಕೆಲಸ ಮಾಡ್ತಿದ್ದೀನಿ, ಆದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅನುಭವ ಯಾವತ್ತಿಗೂ ಆಗಿಲ್ಲ ನನಗೆ. ಮೊದಲಿಗೆ ಜನ ಸರ್ ಥ್ಯಾಂಕ್ ಯು ಸೋ ಮಚ್. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೇಮಂತ್ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನಾನು ಎಂದೆಂದಿಗೂ ಚಿರಋಣಿಯಾಗಿರ್ತೀನಿ. ಹಾಗೆ ನನ್ನ ನೆಚ್ಚಿನ ನಟ ರಂಗಣ ರಘು ಸರ್ ಜೊತೆ ನಟಿಸುವಂಥ ಅವಕಾಶ, ರವಿಶಂಕರ್ ಸರ್ ಜೊತೆ ಅವ್ರು ನಡೆಸುವಂಥ ಅವಕಾಶ, ಶರತ್ ಲೋಹಿತಾಶ್ವ ಸರ್ ಜೊತೆ ಅವ್ರು ನಡೆಸುವಂಥ ಅವಕಾಶ, ಸೀರಿಯಸ್ಲಿ ನಾನು ಯಾವತ್ತೂ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಐ ಥಿಂಕ್ ಒಂದು ಪ್ಯೂರ್ ಟ್ಯಾಲೆಂಟ್ಗೆ ಕೊಡುವಂಥ ಒಂದು ಜಾಗ ಇದು. ಇಲ್ಲಿ ಯಾವುದೇ ರೀತಿಯ ಶಿಫಾರಸು ನಡೆಯಲ್ಲ. ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಕೆಲಸ ಇದೆ ಅಂತ ತೋರಿಸ್ಕೊಡುವಂಥ ಒಂದು ತಂಡ. ಸೊ ಅದಕ್ಕೆ ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಜ್ಞಾತವಾಸಿಯಲ್ಲಿ ನಾನು ರೋಹಿತ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಚಿಕ್ಕ ಹುಡುಗ ಅಂತ ಹೇಳಿರ್ಬೋದು, ಅಲ್ಲಿ ಕೇಳಿಸಿರುತ್ತೆ ನಿಮಗೆ. ಸೊ ಅಷ್ಟೇ ಹೇಳೋಕ್ಕೆ ಸಾಧ್ಯ. ನಾನು ಬಂದಿರುವಂಥ ಒಂದು ಕಂಟೆಂಟ್ ಪ್ರಕಾರವಾಗಿ ನೋಡಿದ್ರೆ ಕಂಪ್ಯೂಟರ್ ಒಬ್ಸೆಷನ್ ಇದೆ ನನಗೆ. ಕಂಪ್ಯೂಟರ್ ಅಂದರೆ ಭಾಳ ಇಷ್ಟ ಅನ್ನೋ ತೋರಿಸ್ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ. ಇನ್ನೇನು 11ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಕಾತುರದಿಂದ ಕಾಯ್ತಿದ್ದೀನಿ, ನೀವು ಕೂಡ ಕಾಯ್ತಿದ್ದೀರಿ ಅಂತ ಗೊತ್ತು. ಈ ಸಿನಿಮಾನ ದಯವಿಟ್ಟು ಮಾಧ್ಯಮ ಮಿತ್ರರೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾ ಖಂಡಿತವಾಗ್ಲೂ ರೀಚ್ ಆಗಬೇಕು. ಯಾಕಂದರೆ ಇಂಥ ಒಂದು ಸಿನಿಮಾ ಪ್ರತಿ ಮನೆಗೂ ತಲುಪಬೇಕು. ಪ್ರತಿ ಮನೆಯಲ್ಲೂ ಹೇಗೆ ಧಾರಾವಾಹಿಗಳನ್ನ ನೋಡ್ತಾರೆ ಹಾಗೆ ಈ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋದು ನನ್ನ ಒಂದು ಆಸೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯೂಶ್ವಲಿ ನಾನು ಟ್ರೈಲರ್ ಮೂಲಕ ನಮ್ಮ ಕೆಲಸನ ತೋರ್ಸೋಕ್ಕೆ ಇಷ್ಟಪಡೋದು. ಜಾಸ್ತಿ ಮಾತಾಡೋಕ್ಕೆ ಯಾವತ್ತೂ ಜಾಸ್ತಿ ಮಾತಾಡೋದವನಲ್ಲ. ನನ್ನ ನಂಬಿಕೆ ಅಂದರೆ ನಾನು ಫಸ್ಟ್ ಕತೆ ಮಾಡಬೇಕು ಅಂತ ಓಡಾಡಿದಾಗ ಗಾಂಧಿನಗರಲ್ಲಿ ತುಂಬ ಆಫೀಸ್ಗಳಿಗೆ ವಿಸಿಟ್ ಮಾಡಿ ಏನೋ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ತುಂಬ ಓಡಾಡಿದ್ದೆ ಗೋಧಿ ಬಣ್ಣ ಆದಮೇಲೆ ನಾನು ರಕ್ಷಿತ್ ಎಲ್ಲ ಮಾತಾಡ್ಕೊತಾ ಇದ್ದಿದ್ದು ಈ ಥರ ಕತೆಗಳಿಗೆ ಯಾಕೆ ಇಷ್ಟು ಒದ್ದಾಡಬೇಕು, ಕತೆ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ, ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೊರಟಿದ್ವಿ, ಯಾಕೆ ಇಷ್ಟು ಕಷ್ಟ ಇರಬೇಕು ಅಂತ ನಾವು ಮಾತಾಡ್ಕೊತಾ ಇದ್ವಿ. ಆ್ಯಂಡ್ ಅವನು ಹೇಳ್ತಾ ಇದ್ದಿದ್ದು ನಾನು ಚೆನ್ನಾಗಿ ನನ್ನ ಒಂದು ಪೊಸಿಷನಿಗೆ ಬಂದರೆ ಒಳ್ಳೆ ಕತೆಗಳಿಗೆ ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತ. ನಾನು ರಕ್ಷಿತ್ ಮಾತಾಡ್ಕೊಂಡಿದ್ದು ಬೇಸಿಕ್ಲಿ ಅದೇ. ಆ್ಯಂಡ್ ಇವತ್ತು ಮಾಡ್ತಾ ಇರೋದು ಅವತ್ತು ನಾವಿಬ್ಬರು ಏನು ಮಾತಾಡ್ಕೊಂಡಿದ್ವೋ ಒಳ್ಳೆ ಕತೆಗಳಿಗೆ ನಾವು ಇಷ್ಟಪಡೋಂಥದ್ದು ಆ್ಯಸ್ ರೈಟರ್ಸ್, ಆ್ಯಸ್ ಫಿಲ್ಮ್ ಮೇಕರ್ಸ್ ನಾವು ಎಕ್ಸೈಟ್ ಆಗೋಂಥ ಫಿಲಮ್ಗಳಿಗೆ ನಾವು ಯಾಕೆ ಅದನ್ನು ಯಾಕೆ ಜೀವಕ್ಕೆ ಯಾಕೆ ತರಬಾರ್ದು ಅನ್ನೋದು ಒಂದು ಪರ್ಸ್ಪೆಕ್ಟಿವಿಂದ ಪ್ರೊಡಕ್ಷನ್ ಶುರು ಮಾಡಿದ್ದು. ಆ್ಯಂಡ್ ನಂಗೆ ಭಾಳ ಹೆಮ್ಮಿದೆ ದಟ್ ಜನಾರ್ದನ್ ಮೊದಲನೇ ಸಿನಿಮಾನ ಡಿರೆಕ್ಷನ್ ಮಾಡ್ತಾರೆ. ಜನಾರ್ದನ್ ಅಂದರೆ ಸಿಕ್ಕಾಪಟ್ಟೆ ಗೌರವ ಇದೆ. ತುಂಬ ಅದ್ಭುತವಾದ ಟೆಕ್ನಿಷಿಯನು, ತುಂಬ ಒಳ್ಳೆ ಫಿಲ್ಮ್ ಮೇಕರು. ಆ್ಯಂಡ್ ನಮ್ಮ ಇಂಡಸ್ಟ್ರೀಲಿ ಒನ್ ಆಫ್ ದ ಮೋಸ್ಟ್ ಬ್ರೈಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳ್ಬೋದು, ಆ್ಯಸ್ ಎ ರೈಟರ್, ಆ್ಯಸ್ ಎ ಡಿರೆಕ್ಟರ್. ಆ್ಯಂಡ್ ನಮ್ಮ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ರಘು ಸರ್ಗೆ ಹೇಳ್ತಾ ಇದ್ದೆ ರೀಸೆಂಟಾಗಿ. ನಾನು ಅವ್ರನ್ನ ಸೈನೈಡಲ್ಲಿ ಥಿಯೇಟ್ರಲ್ಲಿ ನೋಡಿದ್ದು. ಅವ್ರ ಪರ್ಫಾರ್ಮೆನ್ಸ್ ನನಗೆ ಇವತ್ತೂ ಅವರು ಆ ಒಂದು ಸಿಕ್ಕಾಕೊಂಡಿದ್ದು ಎಕ್ಸ್ಪೀರಿಯನ್ಸ್ನ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದರು ಅಂದರೆ, ನಾವು ತುಂಬ ಸತಿ ಏನು ಮಾಡ್ತೀವಿ ಅಂದರೆ ತಪ್ಪಂತಲ್ಲ, ಸಿನಿಮಾ ನಾಯಕ ತುಂಬ ಅಟೆನ್ಷನ್ ಕೊಡ್ತೀವಿ, ಪೋಸ್ಟರ್ ಮೇಲೆ ಮುಖ ಯಾರು ಇರ್ತಾರೆ ಅಂತ. ಬಟ್ ಆ ನಾಯಕನ ಹಿಂದೆ ಎಷ್ಟು ಜನ ಅದ್ಭುತವಾದ ನಟರು ಇರ್ತಾರೆ. ಆ ನಾಯಕನಿಗೆ ಒಂದು ಸೀನಲ್ಲಿ ಫೀಡ್ ಆಫ್ ಮಾಡೋದಕ್ಕೆ ಇಂಥ ಅದ್ಭುತವಾದ ನಟರುಗಳು ಇದ್ದಾಗೇ ಒಂದು ನಾಯಕ ಹುಟ್ಟಕ್ಕೆ ಸಾಧ್ಯ. ಅದು ಎಷ್ಟು ಸಿನಿಮಾಗಳಲ್ಲಿ ರಘು ಸರ್ ಮಾಡಿದ್ದಾರೆ ಅಂದರೆ. ಆ್ಯಂಡ್ ನನಗೆ ಅಂಥ ಒಂದು ಅದ್ಭುತ ಆ್ಯಕ್ಟರು ನಾವು ಸೆಲೆಬ್ರೇಟ್ ಮಾಡಬೇಕು ಅಂಥವ್ರು ಈ ಸಿನಿಮಾಲಿ ಮಾಡ್ತಾ ಇರೋದು ನನಗೆ ಭಾಳ ಹೆಮ್ಮೆಯ ವಿಷಯ. ಆ್ಯಂಡ್ ರಘು ಸರ್ ಒಬ್ಬರೇ ಅಲ್ಲ, ರವಿಶಂಕರ್ ಸರ್ ಆಗಲಿ, ಪಾವನ ಅವರಾಗಲಿ, ಸಿದ್ದು ಮೂಲಿಮನಿ ಆಗಲಿ, ಶರತ್ ಸರ್ ಆಗಲಿ, ಎಲ್ಲ ಅದ್ಭುತವಾದ ಸ್ಟಾರ್ ಕಾಸ್ಟ್ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಫಿಲಮ್ ನೋಡಿದ್ದೀನಿ, ನನಗೆ ಭಾಳ ಹೆಮ್ಮೆ ಇದೆ. ಒಳ್ಳೆ ಕಂಟೆಂಟು, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋದು ನನ್ನ ನಂಬಿಕೆ. ಇನ್ನು ಜನರನ್ನ ನಂಬಿ ಈ ಥರ ಸಿನಿಮಾ ಮಾಡಿರೋದು. ಐ ಹೋಪ್ಫುಲಿ ಅದನ್ನು ಥಿಯೇಟ್ರಿಗೆ ಬಂದು ಅದನ್ನು ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡ್ತಾರೆ ಅಂತ ನನ್ನ ಹೋಪ್ ಅಷ್ಟೇ. ಥ್ಯಾಂಕ್ ಯು. No ma'am, it was not difficult. Releasing a film at the right time is very important. That is a producer's prerogative. ನಾನೇನು ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಕೋ ಪಾರ್ಟ್ನರ್ ಪ್ರಚುರ ಆಗಿರಲಿ, ಜಯಲಕ್ಷ್ಮಿ ಅವರಾಗಲಿ, ಜನ ಪಿಕ್ಚರ್ಸ್ ಆಗಲಿ, ನಾನು ಅವ್ರ ಜೊತೆ ಇದ್ರ ಬಗ್ಗೆ ಮಾತಾಡಿದಾಗ ನಾವು ಸಿನಿಮಾ ಶುರು ಮಾಡಿದ್ದು 2 ವರ್ಷ ಆದರೂ ನಾವು ಏನಕ್ಕೆ ಬರಲಿಲ್ಲ ಅಂದರೆ ಎನ್ವೈರ್ಮೆಂಟ್ ಸರಿ ಇರಲಿಲ್ಲ. ರಿಲೀಸ್ ಮಾಡೋದಕ್ಕೆ, ವ್ಯಾಪಾರಕ್ಕೆ, ಯಾವುದಕ್ಕೂ ಒಂದು ಎನ್ವೈರ್ಮೆಂಟ್ ಅಂತ ಇರಲಿಲ್ಲ. ಸ್ವಲ್ಪ ಡಿಸ್ಟೆಬಿಲೈಸ್ಡ್ ಆಗಿತ್ತು ಬಿಕಾಸ್ ಆಫ್ OTT ಪ್ಲ್ಯಾಟ್ಫಾರ್ಮ್ಸ್. ಪೋಸ್ಟ್ ಕೋವಿಡ್ ಕರೆಕ್ಷನ್ಸ್ ನಡೀತಾ ಇತ್ತು ಮಾರ್ಕೆಟಲ್ಲಿ. ಸೊ ಸಿನಿಮಾನ ಅಷ್ಟು ಜನ ಅವ್ರದ್ದು ಬೆಸ್ಟ್ ಎಫರ್ಟ್ಸ್ ಹಾಕಿ
ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ನನ್ನ ಜವಾಬ್ದಾರಿ ಅದನ್ನು ಜನಕ್ಕೆ ತಲುಪ್ಸೋಕ್ಕೆ, ಅದು ಕರೆಕ್ಟಾಗಿ ತಲುಪಿಸೋದು ನನ್ನ ಜವಾಬ್ದಾರಿ. ಅದಕ್ಕೇನು ಬೇಕು ತಡ ಆದರೂ ಪರವಾಗಿಲ್ಲ, ಫಿನಾನ್ಷಿಯಲ್ ಪೇನ್ ನಂದು, ದಟ್ ಈಸ್ ಅ ಬರ್ಡನ್ ಫಾರ್ ಮೀ ಆ್ಯಂಡ್ ಮೈ ಪಾರ್ಟ್ನರ್ಸ್. ನಮಗೆ ಕ್ಲಾರಿಟಿ ಇತ್ತು, ನಾವು ಇಷ್ಟು ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀವಿ ಅಂದರೆ ಅದನ್ನು ಕರೆಕ್ಟ್ ರೀತಿಯಲ್ಲಿ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಆ ಉದ್ದೇಶದಿಂದ ನಾವು ಈ ಟೈಮ್ಗೆ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋದು. ಇನ್ನೊಂದು ಭಾಳ ಹೆಮ್ಮೆ ವಿಷಯ ಏನು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಮೊದಲಾಗೇ ಒಬ್ಬರು ಡಿಸ್ಟ್ರಿಬ್ಯೂಟ್ರ್ ಬಂದು ಇಲ್ಲ ಸರ್ ಈ ಸಿನಿಮಾ ಮಾಡಬೇಕು, ಇದನ್ನು ಮಾಡ್ತೀನಿ ನಾನು ಅಂತ ಮುಂದೆ ಬಂದು ಬೆಂಗಳೂರು ಕುಮಾರ್ ಅವರು ನಮ್ಮ ಜೊತೆ ವರ್ಕ್ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆ ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಪಾಸಿಟಿವ್ ಡಿರೆಕ್ಷನ್ ದಟ್ ಕಂಟೆಂಟ್ ಸಿನಿಮಾಗೆ ಫಸ್ಟೇ ಬಂದು ವ್ಯಾಪಾರ ಮಾತಾಡೋದು ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಅದು ಜಾಸ್ತಿ ಆದಷ್ಟು ಇಂಡಸ್ಟ್ರಿ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ನನ್ನ ನಂಬಿಕೆ. ಆ್ಯಂಡ್ ವೆಯ್ಟ್ ಮಾಡಿರೋದು ನನಗೆ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಹೆಂಗೆ ವರ್ಕೌಟ್ ಆಗ್ತಾ ಇದೆ ಅನ್ನೋದು ನನಗೆ ಕಾಣಿಸ್ತಾ ಇದೆ. ಸೊ ಇಟ್ ಇಸ್ ವರ್ಕ್ಡ್ ಔಟ್ ಫಾರ್ ಮೀ ಟು ಟೈಮ್ ದ ರಿಲೀಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಗಿವಿಂಗ್ ಟೈಮ್. ನಾನು ಹೇಮಂತ್ ಜೊತೆ ಫಸ್ಟ್ ಡಿಸ್ಕಸ್ ಮಾಡಿದಾಗ ವಿ ಡಿಸೈಡೆಡ್ ಟು ಮೇಕ್ ಗುಡ್ ಕಾಂಟೆಂಟ್ ಮೂವಿ. ನಮ್ಮ ಫೋಕಸ್ಸು ವಿ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ amazing content for the Kannada audience and just to do good films. And ellargu first of all thanks to Hemant for giving this opportunity to partner with him. It's that is true because there are very few good filmmakers and producers in the state. ಅದರಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಹೇಮಂತ್. ಆ್ಯಂಡ್ ಐ ಆ್ಯಕ್ಚುಲಿ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್, ದ ಟೆಕ್ನಿಷಿಯನ್ಸ್, ಜನ, ಆಲ್ ದಿ ಆ್ಯಕ್ಟರ್ಸ್. ದೇ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ನಾನು ರಾಕೆಟ್ ನೋಡಿದ್ದೀನಿ ಆ್ಯಕ್ಚುಲಿ, ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಐ ಫೀಲ್ ಲೈಕ್ ದ ಮೂವಿ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ನಾನು ಒಳ್ಳೆ ಕಾಂಟೆಂಟ್ ಕೊಡ್ತಾಯಿದ್ದೀವಿ ಅಂತ ನನಗೆ ತುಂಬ ಭರವಸೆ ಇದೆ. So I'm nervous and excited for April 11th, and I'm hoping people like the trailer as well. Thank you so much. ನಾನು ಹೇಳ್ಬೇಕಾಗಿದ್ದು 90% ಪಾವನ ಅವ್ರು ಕವರ್ ಮಾಡಿಬಿಟ್ರು ಆಗಲಿ ಸ್ಪೀಚಲ್ಲಿ. ಸೊ ಜಸ್ಟ್ ಈ ಸ್ಟೋರಿ ಬಗ್ಗೆ ಹೇಳೋದಾದರೆ, ಎನ್ ಐಡಿಯಾ ಕ್ಯಾನ್ ಸ್ಪಾರ್ಕ್ ಅ ಲಾಂಗ್ ಜರ್ನಿ ಅಂತ ಅಂದ್ಬಿಟ್ಟು ಒಂದು ಮಾತಿದೆ. ಸೊ ನಾವೆಲ್ಲರೂ ಆ್ಯಸ್ ಎ ಟೀಮ್ ಒಟ್ಟಿಗೆ ಬಂದು ಅಜ್ಞಾತವಾಸಿ ಸಿನಿಮಾ ಮಾಡೋದಕ್ಕೆ ಬಿಗ್ಗೆಸ್ಟ್ ಸ್ಪಾರ್ಕ್ ವಾಸ್ ದಿ ಸ್ಟೋರಿ ಐಡಿಯಾ. ಸೊ ಕತೆ ಬಗ್ಗೆ ಹೇಳೋದಾದರೆ 1997 ಮಲೆನಾಡು ರೀಜನಲ್ಲಿ ನಡೆಯೋಂಥ ಒಂದು ಕಾಲ್ಪನಿಕ ಕತೆ, ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯೋಂಥ ಕಾಲ್ಪನಿಕ ಕತೆ. ಆ ಹಳ್ಳಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸ್ಥಾಪನೆ ಆಗಿ ಒಂದು 25 ವರ್ಷ ಆಗಿರುತ್ತೆ. ಯಾವುದೇ ರೀತಿ ಒಂದು ಸಣ್ಣ ಕ್ರೈಮ್ ಆದರೂ ಆಗಲಿ, ಒಂದು ಯಾವುದೇ ರೀತಿ ಕೇಸ್ ಕೂಡ ರಿಪೋರ್ಟ್ ಆಗಿರಲ್ಲ. 1997 ಫಾರ್ ದಿ ವೆರಿ ಫಸ್ಟ್ ಟೈಮ್ ಒಂದು ಮರ್ಡರ್ ರಿಪೋರ್ಟ್ ಆಗುತ್ತೆ. ಸೊ ಯಾವುದೇ ರೀತಿ ಕೇಸ್ಗಳು ಇಲ್ಲದೇ ಇರೋ ಕಾರಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಆ ಹಳ್ಳಿಯಲ್ಲಿ ಜನಸಾಮಾನ್ಯರ ಥರನೇ ಬದುಕ್ತಾ ಇರ್ತಾರೆ. ಸೊ ವೆರಿ ಫಸ್ಟ್ ಟೈಮ್ ಒಂದು ಕೇಸ್ ಬಂದಾಗ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋಂಥ ಪೊಲೀಸ್ ತಂಡ ಅದನ್ನು ಹೇಗೆ ಸಾಲ್ವ್ ಮಾಡ್ತಾರೆ, ಅದು ಸ್ಟಾರ್ಟ್ ಆಫ್ ದಿ ಸ್ಟೋರಿ. ಸೊ ನನಗೆ ಗುಲ್ಟು ಆದ ನಂತರ ಸ್ವಲ್ಪ ಕ್ಲೂಲೆಸ್ ಆಗಿದ್ದೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು. ಇದರಲ್ಲಿ 1-2 ಸಿನಿಮಾ ಐಡಿಯಾಗಳಿತ್ತು, ಬಟ್ ಯಾವುದೂ ಮೆಟೀರಿಯಲೈಸ್ ಆಗ್ತಾ ಇರಲಿಲ್ಲ, ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಅಜ್ಞಾತವಾಸಿ ಕತೆ ನನಗೆ ಕೋವಿಡ್ ಟೈಮಲ್ಲಿ ಕೃಷ್ಣರಾಜ್ ಅವರು ಬಂದು ಹೇಳ್ತಾರೆ. ನನಗೆ ಫಾರ್ 3 ರೀಸನ್ಸ್ ತುಂಬ ಎಕ್ಸೈಟ್ ಮಾಡ್ತು ಈ ಕತೆ. ಫಸ್ಟು ಸ್ಕ್ರೀನ್ ಪ್ಲೇ ಡಿಸೈನ್ ಆಗಿದ್ದ ರೀತಿ, ಸೆಕೆಂಡು ಮೆಥಡ್ ಆಫ್ ಕಿಲ್ಲಿಂಗ್ ಆ್ಯಂಡ್ ದಿ ಮೋಟಿವ್ ಬಿಹೈಂಡ್ ದ ಕಿಲ್. ಈ 3 ಈ ಥ್ರಿಲ್ಲರ್ ಜಾನ್ರದಲ್ಲಿ ತುಂಬ ಫ್ರೆಶ್ ಆಸ್ಪೆಕ್ಟಲ್ಲಿ ಅವರು ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಬರೆದಿದ್ರು ಅಂತ ಅನಿಸ್ತು. ಎಕ್ಸೈಟ್ ಆಯಿತು. ನಾನು ಹೇಮಂತ್ ಅವ್ರಿಗೆ ಕಥೆನೇ ಹೇಳಿದೆ. ಸೊ ಹಿ ಫೆಲ್ಟ್ ದ ಸೇಮ್, ಚೆನ್ನಾಗಿದೆ ಇದು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಐಡಿಯಲ್ ಚಾಯ್ಸ್ ನಿಮ್ಗೆ ಯಾರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳ್ತೀರ ಅಂದ ತಕ್ಷಣ ನನಗೆ ಫಸ್ಟು ನೆನಪಾಗಿದ್ದು ರಘು ಸರು. ನನಗೆ ರಘು ಸರ್ ಒಂಥರ ಗೋಲ್ಡ್ ಮೈನ್ ಇದ್ದಂಗೆ. ಐ ಕೀಪ್ ಕಮಿಂಗ್ ಬ್ಯಾಕ್, ಮತ್ತು ವಾಪಸ್ ಬಂದು ಹೊಸ ಪಾತ್ರ ಯಾವುದೇ ಸಿಕ್ಕಿದ್ರು ಸರಿ ರಘು ಸರ್ ಜೊತೆಗೆ ಕೆಲಸ ಮಾಡಬೇಕು ಅಂತ ತುಂಬ ಅಂದರೆ ಒಂದು ದಾರಿ ಹುಡ್ಕೊತಾ ಹೋಗ್ತೀನಿ, ರಘು ಸರ್ ಜೊತೆಗೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು. ಪವನ್ ಅವರು ಅಫ್ಕೋರ್ಸ್ ಎಸ್, ನಾಟ್ ದಿ ಫಸ್ಟ್ ಚಾಯ್ಸ್, ಬಟ್ ಒಂದು 8-9 ಆ್ಯಕ್ಟ್ರೆಸಸ್ನ ನಾವು ಆಡಿಷನ್ ಮಾಡಿದ್ವಿ. ಒಂದು ಪರ್ಟಿಕ್ಯುಲರ್ ಮೊನಲಾಗ್ ಇದ್ದು ಸಿನಿಮಾದಲ್ಲಿ. ಸೊ ಅದನ್ನು ಯಾರು ರೈಟಾಗಿ ಆ್ಯಕ್ಟ್ ಮಾಡ್ತಾರೆ ಅವ್ರನ್ನ ಪಾತ್ರಕ್ಕೆ ತೊಗೊಬೇಕು ಅಂತಿತ್ತು. ಸೊ ಆಫ್ ಆಲ್ ದಿ 9 ಆ್ಯಕ್ಟ್ರೆಸಸ್ ಐ ಥಿಂಕ್ ಯು ಪರ್ಫಾರ್ಮ್ ಬೆಸ್ಟ್.
ಭಾವನಾ. ಸೊ ಈವನ್ ಫಸ್ಟ್ ಚಾಯ್ಸ್ ಆಗಿಲ್ಲ ಅಂದ್ರೂ ಯು ಆರ್ ದಿ ಬೆಸ್ಟ್ ಅನ್ನೋ ಥರ. ಸೊ ಸಿದ್ದು ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೆ ಸಾರ್ವಜನಿಕರಿಗೆ ಸುವರ್ಣ ಅವಕಾಶದಲ್ಲಿ. ಸೊ ಒಂದು ಟೀನೇಜ್ ಪಾತ್ರ ಮಾಡ್ತಾ ಇದ್ದಾರೆ ಇದರಲ್ಲಿ. ನನಗೆ ಫಸ್ಟ್ ಚಾಯ್ಸು ಕತೆ ಕೇಳಿದ ತಕ್ಷಣ ಫಸ್ಟ್ ಚಾಯ್ಸು ನನಗೆ ಸಿದ್ದವರು ತಲೆಗೆ ಜ್ಞಾಪಕ ಬಂದರು. ರವಿ ಸರ್ದು ಸುಮಾರು ಸಿನಿಮಾಗಳು ನೋಡಿದ್ದೆ, ಸಿಲಿಲಲ್ಲಿ ತುಂಬ ಹಾಟ್ ಫೇವ್ರೇಟು. ಇದರಲ್ಲಿ ತುಂಬ ಒಂದು ಸೀರಿಯಸ್ ಪಾತ್ರ ಮಾಡಿದ್ದಾರೆ. ನನಗೆ ಅದು ಆ ಸ್ಟೀರಿಯೋಟೈಪ್ ಕಾಸ್ಟ್ನ ಬ್ರೇಕ್ ಮಾಡಿ ಬೇರೆ ಒಂದು ಒಳ್ಳೆಯ ನಟನ ಬೇರೆ ಆಯಾಮದಲ್ಲಿ ನೋಡೋದು ತುಂಬ ಇಷ್ಟ. ಸೊ ಏಪ್ರಿಲ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ಬಂದು ಸಿನಿಮಾ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ. ಥ್ಯಾಂಕ್ ಯು.